ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಚಂದ್ರಶೇಖರ್. ನಿನ್ನೆ ನಾನು ಅರಿಶಿಣದ ಬಗ್ಗೆ ನನ್ನ ಚಾನಲಲ್ಲಿ ಹಾಕಿದ್ದೆ. ಅದನ್ನೆಲ್ಲರೂ ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ನೋಡಿದ್ದೀರಾ. ಎಲ್ಲರೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗಿರಲಿ. ನಾನು ಇವತ್ತು ನಿಮಗೆ ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ಈಗ ತರಕಾರಿ ಬೀಜನೆಲ್ಲ ಹೇಗೆ ಹಾಕೋದು ಅದ್ರ ಬಗ್ಗೆ ಎಲ್ಲ ನಾನು ಪೂರ್ತಿಯಾಗಿ ಮಾಹಿತಿ ಕೊಟ್ಟಿದ್ದೀನಿ. ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯಾಗಿ ಲೋಟನೆಲ್ಲ ಹೋಲ್ ಮಾಡ್ಕೋಬೇಕು. ಈ ಹೋಲ್ ಮಾಡ್ಕೊಳ್ಳೋದು ಏನಕ್ಕೆ ಅಂದರೆ, ಇದರಲ್ಲಿ ನಾವು ಗೊಬ್ಬರ ಮಣ್ಣು ಎಲ್ಲ ಹಾಕ್ತೀವಲ್ಲ, ಆವಾಗ ಅದು ನೀರು ಹೆಚ್ಚಾಗಿದ್ದ ನೀರೆಲ್ಲ ಈ ಹೋಲಿಂದ ಹೊರಗಡೆ ಹೋಗುತ್ತೆ. ಆವಾಗ ಬೀಜ ಚೆನ್ನಾಗಿ ಹುಟ್ಟಿ ಬರುತ್ತೆ. ಈಗ ನೋಡಿ, ಗೊಬ್ಬರನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀವಿ. ಅದು ಸ್ವಲ್ಪ ಪುಡಿ ಗೊಬ್ಬರನ ಹಾಕಬೇಕು. ಅದರಲ್ಲಿ ಪುಡಿ ಗೊಬ್ಬರನೆಲ್ಲ ಹಾಕ್ತಾಯಿದ್ದೀವಿ. ನೋಡಿ, ಈ ರೀತಿ ಎಲ್ಲ ಲೋಟಗಳಿಗೂ ಹಾಕಿ ಇಟ್ಕೋಬೇಕು. ನೋಡಿ, ಈ ರೀತಿ ಹಾಕಬೇಕು. ಈ ರೀತಿ ಎಲ್ಲ ಹಾಕಿ ಇಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಲೋಟಕ್ಕೆ ಹಾಕಿಟ್ಕೊಳ್ಳೋದು. ಈ ರೀತಿ ತರಕಾರಿ ಬೀಜಗಳನ್ನೆಲ್ಲ ತಂದಿಟ್ಕೊಂಡಿದ್ದೀನಿ. ಈಗ ಈ ಬೀಜಗಳನ್ನೆಲ್ಲ ನಾನು ನೋಡಿ, ಸೌತೆ ಬೀಜ ಇದೆ, ಬೀನ್ಸ್ ಇದೆ, ಮತ್ತು ಬೆಂಡೆ ಇದೆ, ಅಲಸಂಡೆ ಇದೆ, ಸೋರೆ ಬೀಜ ಇದೆ. ಇದೆಲ್ಲ ತರಕಾರಿ ಮಿಕ್ಸ್ ಇದೆ. ತರಕಾರಿ ಕುಂಬಳಕಾಯಿ ಬೀಜ ಎಲ್ಲ ಇದೆ. ಇದು ಹೀರೆ ಬೀಜ. ಇದಿಷ್ಟು ಈಗ ತಂದಿಟ್ಕೊಂಡಿದ್ದೀನಿ. ಈಗ ನಾನು ಲೋಟನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದು ಅಲ್ಲಿಗೆ ತೊಗೊಂಡು ಹೋಗಿ, ಈಗ ಇದು ನನಗೆ ಎಷ್ಟು ಬೀಜ ಬೇಕು ಅಷ್ಟನ್ನ ಹಾಕ್ತೀನಿ. ನೋಡಿ, ಎಲ್ಲ ಲೋಟ ರೆಡಿ ಮಾಡಿ ಇಟ್ಟಿದ್ದೀನಿ. ಇದಕ್ಕೀಗ ಬರೀ ಗೊಬ್ಬರ ಮಾತ್ರ ಹಾಕಿರೋದು, ಮಣ್ಣು ಹಾಕಿಲ್ಲ. ಇದು ಡ್ರೈ ಮಣ್ಣು, ಅದು ಥಂಡಿ ಇರೋ ಗೊಬ್ಬರ, ಅದನ್ನು ತುಂಬಿ ಇಟ್ಕೊಂಡಿದ್ದೀವಿ ಅಷ್ಟೇ. ಈಗ ಬೀಜ ಹಾಕ್ತೀನಿ ನೋಡಿ. ಈ ರೀತಿ ಒಂದು 3 ಬೀಜ ಹಾಕಿದರೆ ಸಾಕು. ಕೆಲವು ಬೀಜ ಬರುತ್ತೆ, ಕೆಲವು ಬೀಜ ಬರೋದಿಲ್ಲ. ಹಾಗಾಗಿ 3 ಬೀಜ ಹಾಕಬೇಕು. ನೋಡಿ, ಈ ರೀತಿ 3 ಬೀಜ ಇಟ್ಬಿಟ್ಟು ಇದ್ರ ಮೇಲೆ ಈಗ ನಾವು ಡ್ರೈ ಗೊಬ್ಬರ ಇಟ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಹಾಕಬೇಕು. ಏಕೆಂದರೆ ಸ್ವಲ್ಪ ಅದು ಬೀಜ ಹೀಟಾಗಿ ಬರಬೇಕು. ಹಾಗಾಗಿ ನೋಡಿ, ಈಗ ಡ್ರೈ ಗೊಬ್ಬರನ ಹಾಕ್ತೀವಿ. ನೋಡಿ, ಈ ಥರ ಹಾಕಬೇಕು. ಈ ಥರ ಹಾಕಿ ಹೀಗಿಡಬೇಕು. ಈಗ ಇನ್ನೊಂದು ಲೋಟಕ್ಕೆ ಹಾಕ್ತೀವಿ. ನೋಡಿ, ಈ ಥರ ಒತ್ಕೋಬೇಕು ಅದನ್ನ ಸ್ವಲ್ಪ. ಅಂದರೆ ಸ್ವಲ್ಪ ನೀರು ಹಾಕೋಕ್ಕೆ ಸ್ವಲ್ಪ ಜಾಗ ಬಿಡಬೇಕು ಮೇಲ್ಗಡೆ. ನೋಡಿ, ಈ ಥರ 3 ಬೀಜ ಹಾಕಿಬಿಟ್ಟು ಸೇಮ್ ಅದೇ ಥರನೇ ಗೊಬ್ಬರ ಹಾಕಿಬಿಟ್ಟು ಇಡಬೇಕೀಗ. ಅಲ್ಲಿ ಗೊಬ್ಬರನೂ ಸ್ವಲ್ಪ ಕಮ್ಮಿ ಹಾಕಬೇಕು. ನೋಡಿ, ಇದು ಡ್ರೈ ಗೊಬ್ಬರ, ಸ್ವಲ್ಪ ಕಮ್ಮಿ ಹಾಕಬೇಕು. ಆ ಥರ ಹಾಕಿಬಿಟ್ಟು ಇಡೋದು ಅಷ್ಟೇ. ಇದು ಯಾಕೆ ಈ ಥರ ಬಾಕ್ಸ್ ಮೇಲೆ ಇಟ್ಟಿದ್ದೀನಿ ಅಂದರೆ, ಈ ನೀರು ನೋಡಿ, ಈ ಥರ ಈಗ ನಾವು ಹಾಕಿದ್ವಲ್ಲ, ಬೀಜನೆಲ್ಲ ಹಾಕಿದ್ವಲ್ಲ, ಹಾಕಿ 2-3 ದಿನಕ್ಕೆ ನೋಡಿ ಈ ಥರ ಬಂದುಬಿಡುತ್ತದು. ಇದು ಅಲಸಂಡೆ ಮತ್ತು ಬೀನ್ಸ್ ಇದೆಯಲ್ಲ, ತುಂಬ ಬೇಗ ಬಂದುಬಿಡುತ್ತೆ. ಇದು ನೋಡಿ, ಇನ್ನೂ ಬರ್ತಾ ಇದೆ. ಇವೆಲ್ಲ ಬೆಂಡೆ ಬೀಜ. ಇದು ಅಲಸಂಡೆ ಬೀನ್ಸ್ ಮಾತ್ರ, ಇವೆಲ್ಲ ಇನ್ನೂ ಬಂದಿಲ್ಲ. ಬೆಂಡೆ ಬೀಜ ಎಲ್ಲ. ಅಲಸಂಡೆ ಮತ್ತು ಈ ಬೀನ್ಸ್ ಇದೆಯಲ್ಲ ತುಂಬ ಬೇಗ ಬರುತ್ತೆ. 2-3 ದಿನಕ್ಕೆಲ್ಲ ಚೆನ್ನಾಗಿ ಬಂದುಬಿಡುತ್ತೆ. ಏನು 8-9 ದಿನಕ್ಕೆಲ್ಲ ನಡಕ್ಕೆ ಬಂದುಬಿಡುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇವೆಲ್ಲ ಇನ್ನೂ ಬಂದಿಲ್ಲ. ಬೆಂಡೆ ಬೀಜ ಎಲ್ಲ ಈಗ ಬರ್ತಾ ಇದೆ ನೋಡಿ. ಇವೆಲ್ಲ ಇನ್ನೂ ಬರಬೇಕು. ಮತ್ತು ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಮಳೆ ಎಲ್ಲ ಬರ್ತಿದ್ರೆ ಸ್ವಲ್ಪ ನೀರು ಹಾಕಿದರೆ ಸಾಕು. ಇದು ಹೀರೆ ಬೀಜ ಬಂದಿದೆ ನೋಡಿ. ಕೆಲವು ಬೀಜ ಎಲ್ಲ ಬರಲೇ ಇಲ್ಲ, ಕೆಲವು ಮಾತ್ರ ಬಂದಿದೆ. ಇವೆಲ್ಲ ಸೋರೆ ಬೀಜ ಬರ್ತಾ ಇದೆ ಈಗ. ಅದೇನಾಗುತ್ತೆ ಅಂದರೆ, ಬೀಜ ಚೆನ್ನಾಗಿಲ್ಲ ಅಂದರೆ ಬರಲ್ಲ. ಅವರು ಯಾವ ಥರ ಬೀಜ ಕೊಡ್ತಾರಂತ ಗೊತ್ತಾಗಲ್ಲ. ಬೀಜ ಚೆನ್ನಾಗಿದ್ದರೆ ಎಲ್ಲದೂ ಬರುತ್ತೆ. ನೋಡಿ, ಬೀನ್ಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈಗ 12 ದಿನ ಆಯಿತು. ಎಷ್ಟು ದೊಡ್ಡಾಗಿದೆ ಗಿಡ ಅಂತ. ತುಂಬ ದೊಡ್ಡ ಆಗಿದೆ ಈಗ ಇದು ನೆಡಕ್ಕೆ ಸರಿ ಆಯಿತು. ಯಾವುದು ಬೀನ್ಸ್ ಮಾತ್ರ ನಡಕ್ಕೆ ಬರುತ್ತೆ. ಅಲಸಂಡೆ ಇನ್ನೊಂದು ಸ್ವಲ್ಪ ಬೆಳಿಬೇಕು. ಈ ಲೋಟದಲ್ಲಿ ನೋಡಿ, ಇಲ್ಲಿ ಸುಳಿ ಬಂದಿದೆ. ಈ ಲೋಟದಲ್ಲಿ ಹಾಕಿದರೆ ಏನು ನಮಗೆ ಲಾಭ ಅಂದರೆ, ಇರುವೆ ಎಲ್ಲ ತಿನ್ನಲ್ಲ, ಬೀಜ ಎಲ್ಲ ಪೂರ್ತಿ ಬರುತ್ತೆ. ಒಟ್ಟಿನಲ್ಲಿ ಬೀಜ ಚೆನ್ನಾಗಿರ್ಬೇಕಷ್ಟೆ. ನೋಡಿ, ಇಲ್ಲೇ ಇದರಲ್ಲೂ ಬಂದಿದೆ. ಇದೀಗ ಬಳ್ಳಿ ಹಂಬಕ್ಕೆಲ್ಲ ರೆಡಿ ಆಗುತ್ತೆ. ನೋಡಿ, ಬರ್ತಾ ಇದೆ. ಏನಿಲ್ಲ, 2-3 ದಿನದಲ್ಲೆಲ್ಲ ಬಳ್ಳಿ ಬಂದುಬಿಡುತ್ತಿದ್ದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಬೇರು ಗಟ್ಟಿ ಇದೆ. ನೋಡಿ, ಈ ಥರ ಗಟ್ಟಿ ಇದ್ದರೆ ತೊಗೊಂಡೋಗಿ ನಟ್ಟರೆ ಏನೂ ಆಗೋದಿಲ್ಲ, ಮುರಿದೆಲ್ಲ ಹೋಗೋದಿಲ್ಲ ಗಾಳಿಗೆಲ್ಲ.
ಇದು ಬೇಗ ನಟ್ಬಿಟ್ರೆ ಗಾಳಿಗೆಲ್ಲ ಮುರಿದೋಗ್ಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಬೇರು ಗಟ್ಟಿಯಾಗೋವರೆಗೂ ಇದರಲ್ಲೇ ಇಟ್ಟಿರ್ತೀನಿ. ಏನೂ ಆಗೋದಿಲ್ಲ, ಸ್ವಲ್ಪ ನೀರು ಹಾಕಿದರೆ ಸಾಕು. ನೋಡಿ ಬೆಂಡೆ ಬೀಜ ಎಲ್ಲ ಬರ್ತಾ ಇದೆ, ಈಗ ಬರ್ತಾ ಇದೆ ನೋಡಿ ಬೆಂಡೆ ಬೀಜ. ಇದು ಹೀರೆ ಬೀಜ ಬರಲಿಲ್ಲ ಕೆಲವೆಲ್ಲ, ಅದಕ್ಕೆಲ್ಲ ಮತ್ತು ಬೇರೆ ಹಾಕ್ಬೋದು ನಾವು ಬೀಜನೆಲ್ಲ. ಲೋಟ ಏನು ವೇಸ್ಟ್ ಆಗೋಲ್ಲ, ಮತ್ತು ಬೇರೆ ಬೀಜನೆಲ್ಲ ಹಾಕ್ಬೋದು. ನೋಡಿ ಇದು ಸೋರೆ ಬೀಜ ಚೆನ್ನಾಗಿ ಬಂದಿದೆ, ಮತ್ತು ಕೆಲವೆಲ್ಲ ಬರಲಿಲ್ಲ, ಅವಕ್ಕೆಲ್ಲ ಬೇರೆ ಹಾಕ್ತೀನಿ. ಮತ್ತು ಬೀಜ ಇದೆ ನನ್ನ ಹತ್ರ. ಇದು ನೋಡಿ ಟೊಮೊಟೊ ಬೀಜ ತಂದು ಹಾಕಿದ್ದೀನಿ. ನಾನು ಟೊಮೊಟೊ ಹೆಚ್ಚುವಾಗೆಲ್ಲ ಬೀಜ ತೊಗೊಂಬಂದು ಇಲ್ಲಿ ಹಾಕ್ತೀನಿ. ಮೆಣಸು ಅಷ್ಟೇ, ನಾನು ಮೆಣಸು ಒಣಸುವಾಗ ಬೀಜನೆಲ್ಲ ತಂದು ಇದಕ್ಕೆ ಹಾಕ್ತೀನಿ. ಮೆಣಸೆಲ್ಲ ಚೆನ್ನಾಗಿ ಬಂದಿದೆ, ಅದನ್ನೆಲ್ಲ ತೊಗೊಂಡೋಗಿ ನಡಬೇಕು ನಾನು. ಈಗ ಟೊಮೊಟೊನ ಹಾಕಿದ್ದೀನಿ. ಇಲ್ಲಿ ತುಂಬ ಮಳೆ ಇದೆ, ಹಾಗಾಗಿ ಥಂಡಿಯಾಗಿಬಿಟ್ಟಿದೆ. ನೋಡಿ ಟೊಮೊಟೊ ಬೀಜ ನೋಡಿ. ಏನಿಲ್ಲ, ನಾವು ತರಕಾರಿ ಟೊಮೊಟೊ ತರ್ತೀವಲ್ಲ ಅದನ್ನೇ ಹೆಚ್ಚಿಬಿಟ್ಟು ಬೀಜ ತೊಗೊಂಬಂದು ಈ ಥರ ಹಾಕಿಬಿಟ್ರೆ ಆಯ್ತು ಅಷ್ಟೇ. ಅದನ್ನೇನು ಮಾಡೋದು ಬೇಡ, ಹೆಚ್ಚಿದ ಬೀಜನೇ ತಂದು ಹಾಕಿದರೆ ಸಾಕು. ನೋಡಿ ಇದಕ್ಕೆ ಸ್ವಲ್ಪ ಮಣ್ಣು ಹಾಕ್ತೀನಿ. ಮಳೆ ಜಾಸ್ತಿ ಆಗಿದೆಯಲ್ಲ, ಮಲೆನಾಡಿದ್ದು ಮಳೆ ಜಾಸ್ತಿ ಇರುತ್ತೆ, ಹಾಗಾಗಿ ಸ್ವಲ್ಪ ಮಣ್ಣು ಹಾಕಬೇಕು. ನೋಡಿ ಇದಕ್ಕೆ ಮಣ್ಣು ಹಾಕ್ತೀನಿ ಈ ಥರ. ಈ ಮಣ್ಣು ಹಾಕಿದ ತಕ್ಷಣ ಏನಾಗುತ್ತೆ, ಡ್ರೈ ಆಗುತ್ತಲ್ವ, ಬೀಜ ಬೇಗ ಮೊಳಕೆ ಬರುತ್ತೆ. ಈ ಮೆಣಸಿನ ಗಿಡನೆಲ್ಲ ಕಿತ್ತೆಗೆದು ಬೇರೆ ಕಡೆ ಹಾಕ್ಬಿಡ್ತೀನಿ, ತೊಗೊಂಡೋಗಿ ನಡ್ತೀನಿ. ಅದನ್ನು ಬಂದಿದೆ, ದೊಡ್ಡಾಗಿದೆ. ಮಜ್ಜಿಗೆ ಮೆಣಸು ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಡ್ರೈ ಆಗಬೇಕದು. ಇದು ನೋಡಿ ಗಡಿಗೆ ಇದೆ ನಮ್ಮ ಮನೇಲೊಂದು, ಈಗ ತೊಳೆದಿಟ್ಟಿದ್ದೀವಿ. ಇದು ಟೊಮೊಟೊ ಗಿಡ. ಇಷ್ಟೊತ್ತು ನನ್ನ ವಿಡಿಯೋನ ವೀಕ್ಷಣೆ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಹೀಗೆ ನನಗೆ ಹೆಚ್ಚು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡ್ತಾಯಿರ್ತೀನಿ ನಾನು.